ಹಂಗಾರೆ ಬೇರೆ ಕಡೆ ಎಲ್ಲ ಓಕೆ, ಒಂದು ಎರರಿಂದ ಆಡಿಯೋ ಫೈಲ್ ಮುಂದೆ ರೆಕಾರ್ಡ್ ಆಗಿಲ್ಲ. ಹಾಗಾಗಿ ತುಂಬಾ ವಿಚಾರ ನಡೀತಿ ಈ ವಿಡಿಯೋದಲ್ಲಿ. ಒಂದು ಬಾಸ್ ಫೈಟ್ ಕೂಡ ಇತ್ತು, ಸ್ಟೋರಿ ಕೂಡ ತುಂಬ ಮುಂದೆ ಹೋಗಿದೆ. ಒಂದು ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದರೂ ಕೂಡ ನೀವು ಗೇಮ್ ಪ್ಲೇ ನೋಡ್ಬೋದು. ಗೇಮ್ ಪ್ಲೇ ಕರೆಕ್ಟಾಗಿ ರೆಕಾರ್ಡ್ ಆಗಿದೆ, ಆದರೆ ಆಡಿಯೋ ರೆಕಾರ್ಡ್ ಆಗಿಲ್ಲ. ಅಂದರೆ ಗೇಮ್ದು ಆಡಿಯೋ ರೆಕಾರ್ಡ್ ಆಗಿದೆ, ನಾನು ಮಾತಾಡೋ ಆಡಿಯೋ ರೆಕಾರ್ಡ್ ಆಗಿಲ್ಲ. ಸ್ಟೋರಿ ಏನಂದರೆ, ನಾವು ಬ್ಲ್ಯಾಕ್ ಹೋಲ್ ಹತ್ರ ಹೋಗ್ಬೇಕಾದ್ರೆ ಒಂದು ಬೇರೆ ಥರ ಮಾನ್ಸ್ಟರ್ ಬರುತ್ತೆ. ಒಂದು ಟೆಂಪಲ್ ಮಧ್ಯದಲ್ಲಿ ಒಂದು ಏನ್ಷಿಯಂಟ್ ಕ್ರಿಯೇಚರ್ ಬರುತ್ತೆ. ಆ ಏನ್ಷಿಯಂಟ್ ಕ್ರಿಯೇಚರ್ ಜೊತೆ ನಾವು ಫೈಟ್ ಆಡ್ತೀವಿ, ಅದನ್ನು ಕೂಡ ಸೋಲಿಸ್ತೀವಿ. ಸಣ್ಣ ಸಣ್ಣ ಡೀಟೇಲ್ಸ್ ಲೈಕ್ ನಮಗೊಂದು ಶಾರ್ಟ್ ಗನ್ ಸಿಗುತ್ತೆ, ಒಂದು ನ್ಯೂ ವೆಪನ್ ಸಿಗುತ್ತೆ, ಒಂದು ಗ್ರೇಪ್ ಫೀಚರ್ ಮುಖಾಂತರ ನಾವು ಬೇರೆ ಕಡೆ ಒಂದು ರೋಪ್ ಮುಖಾಂತರ ಹೋಗ್ಬೋದು. ಅದೇ ಥರ ಮುಂತಾದ ಸಣ್ಣ ಸಣ್ಣ ಡೀಟೇಲ್ಸ್ ಇದೆ, ಅದನ್ನು ನೀವು ಗೇಮ್ ಪ್ಲೇ ನೋಡ್ಬೋದು. ನೆಕ್ಸ್ಟ್ ಇನ್ನೂ ಸ್ವಲ್ಪ ಬ್ಲ್ಯಾಕ್ ಹೋಲ್ ಹತ್ರ ಹೋದಾಗ ಗೊತ್ತಾಯಿತು, ತುಂಬ ಎನಿಮೀಸ್ ಆ ಪ್ರೊಫೆಸರ್ ಕಡೆಯವರು ತುಂಬ ಜನ ಅಲ್ಲೋಯ್ತಿದ್ದಾರೆ. ಮತ್ತು ಒಂದು ಆ ಬ್ಲ್ಯಾಕ್ ಹೋಲ್ ಒಂದು ರೇಡಿಯೇಷನ್ ಬಿಡ್ತಿದೆ, ಒಂದು ಪಲ್ಸ್ ಬಿಡ್ತಿದೆ. ಆ ಪಲ್ಸ್ ಮುಖಾಂತರ ನಮ್ಮದು ವೆಪನ್ಸ್ ಎಲ್ಲ ಅದೇ ರೀತಿ ಆಕ್ಟಿವೇಟ್ ಆಗಿಲ್ಲ. ಎಲ್ಲ ವೆಪನ್ಸ್ ಕೂಡ ಡಿಆಕ್ಟಿವೇಟ್ ಮಾಡಿ ಹೋಗಿದೆ. ನಾವು ಅದೇ ರೀತಿಯ ವೆಪನ್ಸ್ ಕೂಡ ಯೂಸ್ ಮಾಡೋಕ್ಕಾಗಲ್ಲ ಈಗ. ಅದಕ್ಕಾಗಿ ನಾವು ಒಂದು ಸ್ವಲ್ಪ ಮುಂದೆ ಹೋದಾಗ ನಮಗೊಂದು ಕತ್ತಿ ಸಿಗುತ್ತೆ. ಆ ಕತ್ತಿ ಮುಖಾಂತರ ನಾವು ತುಂಬ ಎನಿಮೀಸ್ನ ಅಸಾಸಿನ್ ಮಾಡಬೇಕು. ಮತ್ತು ಗೇಮ್ ಪ್ಲೇ ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಬಾಸ್ ಫೈಟ್ ಕೂಡ ಒಂದು 2-3 ಸಲ ಆಡಿದೆ ನಾನು. ಮತ್ತು ಇನ್ನೂ ಸಣ್ಣ ತುಂಬ ಡೀಟೇಲ್ಸ್ ಇದೆ ಸ್ಟೋರಿಯಲ್ಲಿ, ಅದನ್ನೆಲ್ಲ ನಾನು ಇಲ್ಲಿ ಹೇಳಿಲ್ಲ. ಆದರೆ ಗೇಮ್ ಪ್ಲೇಲಿ ನೋಡ್ಬೋದು ನೀವು ಆ ಸಣ್ಣ ಡೀಟೇಲ್ಸ್. ಯಾಕಂದರೆ ಆಡಿಯೋ ಗೇಮ್ದು ಕರೆಕ್ಟಾಗಿರೋದ್ರಿಂದ ಆಡಿಯೋಗೆ ನಿಮಗೆ ಗೊತ್ತಾಗುತ್ತೆ ಸಣ್ಣ ಡೀಟೇಲ್ಸ್ ಎಲ್ಲ.